ದರೋಡೆ, ಹೆದ್ದಾರಿ ಗಸ್ತು ಪಡೆಯಿಂದ ಹಾಡು ಹಗಲೇ ದರೋಡೆ, ಹಾರೋಕೆರೆ ಅಥಣಿ ಹೆದ್ದಾರಿ. ಇಲ್ಲಿನ ಅಥಣಿ ಹಾರೋಕೆರೆ ಹೆದ್ದಾರಿಯಲ್ಲಿ ಸಂಚರಿಸುವ ಬೈಕ್ಗಳನ್ನು ವಿನಾಕಾರಣ ತಡೆದು ನಿಲ್ಲಿಸಿ ಲಂಚಕ್ಕೆ ಬೇಡಿಕೆ ಇಟ್ಟ ಹೈವೇ ಪೆಟ್ರೋಲಿಂಗ್ ಪೊಲೀಸರು ಅನ್ಯ ವ್ಯಕ್ತಿಯಿಂದ ಹಣ ವಸೂಲಿಗೆ ಇಳಿದಿದ್ದಾರೆ. ಅಥಣಿ ಹಾರೋಕೆರೆ ಹೈವೇಲಿ ನಡೆದಿದೆ ಅಕ್ರಮ ಸರ್ಕಾರಿ ಲೂಟಿ. ಅಧಿಕಾರವೇ ಇಲ್ಲದ ಜನರಿಂದ ಹಣ ವಸೂಲಿ ಮಾಡುತ್ತಿರುವ ಹೈವೇ ಗಸ್ತು ಪಡೆ ಪೊಲೀಸರು ಸಮವಸ್ತ್ರ ಇಲ್ಲದೆ ವಾಹನ ತಡೆದು ನಿಲ್ಲಿಸಿ ವಾಹನಗಳ ಕೀ ಕಸಿದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ? ಕಾನೂನು ಸುವ್ಯವಸ್ಥೆ ಕಾಪಾಡುವ ಪೊಲೀಸರೇ ಕಾನೂನು ಮರೆತಿದ್ದಾರೆ ಅನಿಸುತ್ತದೆ. ಮಹಿಳೆಯರು ಮತ್ತು ವಯಸ್ಸಾದ ವೃದ್ಧರಿಂದ ಹಾಗೂ ಆಸ್ಪತ್ರೆಗೆ ಹೋಗುತ್ತಿದ್ದ ರೋಗಿಗಳ ವಾಹನಗಳನ್ನು ತಡೆದು ಅವರ ವಾಹನದ ಕೀ ಕಿತ್ತುಕೊಂಡು ಮಹಿಳೆಯರ ಜೊತೆ ಏಕವಚನದಲ್ಲಿ ಮಾತನಾಡಿ ಅಸಭ್ಯ ವರ್ತನೆ ತೋರಿದ್ದಾರೆ. ಮತ್ತು ಇವರಿಗೆ ಪೊಲೀಸ್ ಸಮವಸ್ತ್ರ ಇಲ್ಲದೆ ವಾಹನಗಳನ್ನು ನಿಲ್ಲಿಸಲು ಯಾರು ಅನುಮತಿ ಕೊಟ್ಟಿದ್ದಾರೆ ಎಂದು ಸ್ಪಷ್ಟಪಡಿಸಬೇಕು. ದಂಡ ಸಂಗ್ರಹ ಮಾಡುವ ವೇಳೆ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬ ಬಗ್ಗೆ ಮೋಟಾರು ವಾಹನಗಳ ಕಾಯ್ದೆ ಅಡಿ ಉಲ್ಲೇಖಿಸಲಾಗಿದೆ. ಆ ನಿಯಮಗಳು ತಮಗೆ ಸಂಬಂಧವಿಲ್ಲವೆಂಬಂತೆ ವರ್ತಿಸುತ್ತಿರುವ ಬಹುತೇಕ ಪೊಲೀಸರು ದಾಖಲೆಗಳ ಪರಿಶೀಲನೆ ನೆಪದಲ್ಲಿ ಸಿಕ್ಕ ವಾಹನಗಳನ್ನು ಅಡ್ಡಗಟ್ಟುತ್ತಿರುವುದು ಜನರ ಸಿಟ್ಟಿಗೆ ಕಾರಣವಾಗಿದೆ. ತುರ್ತು ಕೆಲಸಗಳಿಗೂ ಅಡ್ಡಿ, ಆಸ್ಪತ್ರೆ, ಔಷಧಿ ಅಂಗಡಿ ಮತ್ತು ಇತರೆ ತುರ್ತು ಕೆಲಸಗಳಿಗೆ ಹೊರಟವರನ್ನ ಅಡ್ಡಗಟ್ಟುವ ಪೊಲೀಸರು ದಂಡ ಸಂಗ್ರಹ ನೆಪದಲ್ಲಿ ಕಿರುಕುಳ ನೀಡುತ್ತಿರುವ ದೂರುಗಳು ಇವೆ. ಪತ್ನಿಯನ್ನ ಕರೆದುಕೊಂಡು ಬೈಕ್ನಲ್ಲಿ ಆಸ್ಪತ್ರೆಗೆ ಹೊರಟಿದ್ದ, ಹೆಲ್ಮೆಟ್ ಧರಿಸಿದ್ದೆವು, ಹಾರೋಗೆರೆ ರಸ್ತೆಯಲ್ಲಿ ನನ್ನನ್ನ ತಡೆದಿದ್ದ ಪೊಲೀಸರು ವಾಹನಗಳ ದಾಖಲೆ ಕೇಳಿದ್ರು, ತೋರಿಸದೆ ಬೇಗ ಬಿಡಿ ಆಸ್ಪತ್ರೆಗೆ ಹೋಗಬೇಕು ಎಂದು ವಿನಂತಿಸಿದ್ರು. ಅದನ್ನ ನೋಡದೆ ನನ್ನ ಪತ್ನಿ ಪೊಲೀಸ್ ಕಾನ್ಸ್ಟೇಬಲ್ ಹತ್ತಿರ ಬಂದು ಆಸ್ಪತ್ರೆಗೆ ಹೋಗಬೇಕು, ದಯವಿಟ್ಟು ನಮ್ಮನ್ನ ಬಿಡಿ ಎಂದು ಕೈ ಮುಗಿದಿದ್ರು. ಪೊಲೀಸರು ಏಕವಚನದಲ್ಲಿ ಅಸಭ್ಯವಾಗಿ ಮಾತನಾಡಿದ್ರು ಎಂದು ಆರೋಪ ಮಾಡಿದ್ದಾರೆ. ದಾಖಲೆಗಳು ಸಮರ್ಪಕವಾಗಿದ್ದರೂ ವಾಹನದ ಸಣ್ಣ ಪುಟ್ಟ ತಪ್ಪುಗಳನ್ನು ಹುಡುಕಿ ದಂಡ ಸಂಗ್ರಹ ಮಾಡುತ್ತಿದ್ದಾರೆ. ಈ ರೀತಿ ದಂಡ ಸಂಗ್ರಹದಿಂದ ಅಪಘಾತಗಳು ಹೆಚ್ಚಾಗುತ್ತಿದ್ದು ಇದಕ್ಕೆ ಯಾರು ಹೊಣೆ ಎಂದು ಪ್ರಶ್ನಿಸಿದ್ರು. ಲೈನ್ ಇಲ್ಲ, ಪಾವತಿ ಲೈನ್ ಬರ್ತೈತಿ, ಕ್ಯಾಶ್ ಏನೈತಿ ಇಲ್ಲ ದಿವಸವಾದ್ರೆ ತಡೆ ಹಾಸ್ತಾನೆ ಅಪ್ಪ ಮದುವೆ ಆಗೈತಿಲ್ಲ ಅದಕ್ಕೆ ಮಾಮನ ಯಾವ ಕಡೆ ಒಬ್ಬನ ಮಾಮನ ಮಾಡ್ತಾರಪ್ಪ. ನಾ ಡ್ರೈವರ ಅಂದ್ರೆ ಇವ್ ನಮ್ನ ಐತಿ ಸಿಕ್ಕಾಪಟ್ಟೆ ಅವ್ರ ಯಾವುದು ಮೊದಲದು ಕಟ್ಟಿದೆ, ಮೊದಲದು ಇದೊಂದು ಕನ್ಫರ್ಮ್ ಕಟ್ಟಿದೆ. ಆಕಾಶ ಬಾಬರ ನಿಮ್ಮ ಊರಾಗನಲ್ಲ ಕಟ್ಟಕ್ ಇದು ಕಾನೂನು ಹೋಗಿದ್ರು. ಗೊತ್ತಪ್ಪ ನಾನು ಗಾಡಿ ಇತ್ತು ಇಬ್ರು
ಫೋನ್ ಸರ್ ಈಗ 100 ರೂಪಾಯಿ ಕೊಡ್ಬೇಕಲ್ಲ 100 ರೂಪಾಯಿ ಕೊಡಾಕೊಂಡ್ರೆ ತಗೋರಿ 500 ಮಾಡ್ಕೊಂಡು ಹೋಗುತ್ತೆ ಡೈಲಿ 500 ಮಾಡ್ಕೊಂಡು ಹೋಗ್ರಿ ವಸ್ತಿ ಹಾಕೋದಕ್ಕೆ ಬೇರೆ ಅಣ್ಣ ಹಾಂ ರೀ ಏನಿಲ್ಲ ನಮಸ್ಕಾರ, ನಾನು ಮಿತೇಶ್ ಪಟ್ಟಣ ವಕೀಲರು. ಇಂದು ತಮಗೆ ನಾನು ಬೈಟ್ ಕೊಡುವ ಅದೇನೆಂದರೆ, ನಾನು ಇಂದು ಸಂಕೋಟಿದಿಂದ ಅಥಣಿಗೆ ಬರುವಾಗ ಸ್ವಲ್ಪ ಅಲ್ಲಿ ನೋಡಿದೆ, ಅಲ್ಲಿ ವಾತಾವರಣ ನೋಡಿದೆ. ಕೆಲವೊಂದು ಪೊಲೀಸರು, ಎಲ್ಲ ಪೊಲೀಸರಲ್ಲ, ಕೆಲವೊಂದು ಪೊಲೀಸರು ತಮ್ಮ ಕರ್ತವ್ಯ ಮಾಡುವಾಗ ಗಾಡಿಗಳನ್ನು ಹಿಡಿದು ದುಡ್ಡನ್ನು ಕೇಳುತ್ತಿದ್ದರು. ಆದರೆ ಒಂದು ಹೆಣ್ಮಗಳು ನನಗೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ, ನಾನು ಬಿಟ್ಟು ಬಿಡಿ ಅಂದ್ರೆ ಭೀ ಕೇಳಲಾರದೆ ನಿನ್ನ ಗಂಡನ ಕರೆಸು, ನೀ ದುಡ್ಡು ತಗೋ ಅಂದದ್ದು ಅದು ಅಮಾಯಕರಿಗೆ ಒಂದು ಸುಲಿಗೆ ಆಗುತ್ತಿದೆ. ದಯಮಾಡಿ ಮೇಲಿನ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು. ಹಾಗೂ ರೈತರಿಗೆ ತುಂಬ ತೊಂದರೆ ಆಗ್ತಾ ಇದೆ ಇದರ ಬಗ್ಗೆ. ಯಾಕೆಂದರೆ ಇದು ಹಳ್ಳಿಯ ಗಾಡು ಇರೋದ್ರಿಂದ ಅಥಣಿ ತಾಲೂಕು ಎಲ್ಲ ಹಳ್ಳಿಗಳಿಂದ ಇರೋದ್ರಿಂದ ಹೆಲ್ಮೆಟ್ ಆಗಲಿ, ಸ್ವಲ್ಪ ಲೈಸೆನ್ಸ್ ಆಗಲಿ, ಇದ್ರ ಬಗ್ಗೆ ಸ್ವಲ್ಪ ಇದನ್ನಿದೆ. ಅದರ ಬಗ್ಗೆ ತಾವು ಇದನ್ನು ಜಾಗೃತಿಯನ್ನು ಮೂಡಿಸಬೇಕು. ಹಾಗೂ ರೈತರಿಗೆ ಸ್ವಲ್ಪ ಅದರ ಬಗ್ಗೆ ಜಾಗೃತಿಯಾಗಿ ಹೇಳಬೇಕು. ಹಾಗೂ ಈಗೇನು ಇದನ್ನು ಇದು ಕಾನೂನು ಬಾಹಿರವಾಗಿ ದುಡ್ಡನ್ನು ಕೇಳ್ತಾ ಇದ್ದಾರೋ, ನಾನು ಕಾನೂನು ಪ್ರಕಾರ ಕೇಳ್ತಾ ಇದ್ದಾರೋ, ಅದರ ಬಗ್ಗೆ ಹಿರಿಯ ಅಧಿಕಾರಿಗಳು ಸರಿಯಾಗಿ ಅದರ ಬಗ್ಗೆ ಕೂಲಂಕುಷವಾಗಿ ಎನ್ಕ್ವೈರಿ ಮಾಡಿ ಈಗೇನು ಇದು ನಡೆದದಲ್ಲ ಇದ್ರ ಬಗ್ಗೆ ಕ್ರಮ ತಗೋಬೇಕಂತ ಕೇಳ್ಕೊಳ್ತೀನಿ. ಇನ್ನೊಂದು ವಿಷಯ, ಗಾಡಿಗಳನ್ನ ಪೊಲೀಸರು ಹಿಡಿಯೋದ್ರಿಂದ ಏನಾಗ್ತದೆ, ಅಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತದೆ. ಟ್ರಾಫಿಕ್ ಜಾಸ್ತಿ ಆಗೋದಂದ್ರೆ ಇನ್ನೊಬ್ರು ಅದನ್ನ ನೋಡಿ ಫಾಸ್ಟ್ ಗಾಡಿ ಹೊಡಿಲಕ್ಕೆ ಹೋಗಿ ಅನಾಹುತಗಳು ಆಗುವ ಪೊಸಿಷನ್ ಭಾಳ ಅದಾವು. ದಯಮಾಡಿ ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ಮುಂಜಾಗ್ರತಾ ಕ್ರಮ ತಗೋಬೇಕು. ಯಾಕೆಂದ್ರೆ ಪೊಲೀಸರು ನಿಂತಾರಂದ್ರೆ ಒಂದೊಂದು ಹುಡುಗರು ನಮ್ಮ ಮುಂದೆ ಗಾಡಿ ಭಾಳ ಫಾಸ್ಟ್ ಹೊಡ್ಕೊಂಡು ಹೋದ್ರು, ಅವ್ರಿಗೆ ಏನ್ರೇ ಹೆಚ್ಚು ಕಡಿಮೆ ಅನಾಹುತ ಆದರೆ ಅದು ಅವ್ರ ತಾಯಿ ತಂದೆಗೆ ಒಂದು ಅನಾಹುತ ಆದಂಗೆ ಆಗ್ತೈತಿ. ದಯಮಾಡಿ ಅದ್ರ ಬಗ್ಗೆ ಇವು ಹಿರಿಯ ಅಧಿಕಾರಿಗಳು ಟ್ರಾಫಿಕ್ ಬಗ್ಗೆ ಇದನ್ನ ಮಾಡಬೇಕು, ಪೊಲೀಸರ ಬಗ್ಗೆ ಗಮನ ಹರಿಸಬೇಕಂತ ಕೇಳ್ಕೊಳ್ತೇನೆ. ಬ್ಯೂರೋ ರಿಪೋರ್ಟ್ ಅಜಯ್ ಕಾಂಬ್ಳೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.